Okay, let's go. ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ನಾವು ಇವತ್ತು ಹೊರಟಿರೋದು ನಮ್ಮೂರಿಗೆ, ಪಡೇಕನೂರು. ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ನಾರ್ತ್ ಕರ್ನಾಟಕ ಅಂದರೆ ಬೇರೆ ಥರ ಥಿಂಕ್ ಮಾಡಿರ್ತಾರೆ, ಬಟ್ ಇದು ಹೆವೆನ್ ಅಂತ ಹೇಳ್ಬೋದು. ನಾನು ಹುಟ್ಟಿ ಬೆಳೆದು ನಾನು ಓಡಾಡಿದ್ದ ಜಾಗ ಅವಾಗ ಹೆಂಗಿತ್ತು, ಈಗ ಹೆಂಗಿದೆ ಅಂತಂದೇಳಿ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀನಿ. ಬಟ್ ಮುಂಚೆನೇ ನಾನು ನಿಮ್ಮನ್ನ ನಮ್ಮೂರಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಡಿಲೇ ಆಗಿದೆ. ಸೊ ಇವಾಗಲೂ ಏನಾಗಿಲ್ಲ, ಅಂಥದ್ದೇನೇನಿಲ್ಲ. ಸೊ ಅದಕ್ಕೆ ಫಸ್ಟ್ ನಮ್ಮೂರು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಇದು ಪಡೇಕನೂರು. ಎಲ್ಲಿ ಬರುತ್ತೆ ಅಂತಂದರೆ ಬಿಜಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಸೊ ನೀವು ಬಿಜಾಪುರ ಅಥವಾ ಈ ಕಡೆ ನಾರ್ತ್ ಅಂದ ತಕ್ಷಣ ಹೆಂಗಂತೆ ಗ್ರೀನರಿ ಇರಲ್ಲ, ಮರ ಇರಲ್ಲ, ಗಿಡ ಇರಲ್ಲ, ಬರೀ ಮರುಭೂಮಿ ಥರ ಇರುತ್ತೆ, ಹಾಗೆ ಹೀಗೆ ಏನೇನೋ ಊಹೆ ಮಾಡ್ಕೊಂಡಿರ್ತಾರೆ. ಬಟ್ ಇದು ಆ ಥರ ಇಲ್ಲ. ದ ಬೆಸ್ಟ್ ಪ್ಲೇಸ್ ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ. ಸೊ ಹಳ್ಳಿ ನೇಚರ್ಗೆ ಏನೇನು ಇರಬೇಕು ಅದೆಲ್ಲ ನಮ್ಮೂರಲ್ಲಿದೆ. ಹಳ್ಳಿ ನೇಚರ್ ಅಂದ ತಕ್ಷಣ ಅಲ್ಲಿ ಏನೂ ಸಿಗಲ್ಲ, ಬರೀ ಗ್ರೀನರಿ. ಹಳ್ಳಿ ಜೀವನ ಹೆಂಗೆ ಅಂತಂದರೆ ಬೆಳಗ್ಗೆ ಏಳು, ಅಡುಗೆ ಮಾಡು, ಊಟ ಮಾಡು, ಅವ್ರ ಕೆಲಸಕ್ಕೆ ಅವ್ರು ಹೋಗು, ಅದೇ ನಮ್ಮೂರಲ್ಲಿ ಆಗೋದು. ಬೇರೆ ಏನೇನಿಲ್ಲ, ಸ್ಪೆಷಲ್ ಅನ್ನೋಕ್ಕೆ ಏನೇನಿಲ್ಲ. ಬಟ್ ಏನು ಅಂತಂದರೆ ನಾನು ಹುಟ್ಟು ಬೆಳೆದಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸ್ವಲ್ಪ ಅಂತ ನಂಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸು. ಇವಾಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ನಾನು ಹುಟ್ಟಿ ಬೆಳೆದು ನಾನು ಓದಿರೋ ಸ್ಕೂಲ್ ಇದು. ಈ ಸ್ಕೂಲಲ್ಲೇ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಎಲ್ಲ ಥರ ಜಾಬು ಮಾಡ್ತಿದ್ದಾರೆ. ಬಟ್ ಈ ಸ್ಕೂಲ್ ಯಾವುದೋ ಪ್ರೈವೇಟ್ ಸ್ಕೂಲ್ ಅಲ್ಲ, ದಿಸ್ ಈಸ್ ಗೌರ್ಮೆಂಟ್ ಸ್ಕೂಲ್. ನಾನು ಓದಿದ್ದು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ. ಗೌರ್ಮೆಂಟ್ ಸ್ಕೂಲ್ ಅಂತ ಇವಾಗ ತುಂಬ ಚೀಪಾಗಿ ನೋಡ್ತಾರೆ. ಬಟ್ ಆವಾಗ ಆ ಸ್ಕೂಲ್ ಬಿಟ್ಟರೆ ಬೇರೆ ಸ್ಕೂಲೇ ಇರಲಿಲ್ಲ ನಮಗೆ. ಅಟ್ಲೀಸ್ಟ್ ಆವಾಗ ₹1 ಬೆಲೆ ಇರೋದು. ಆ ₹1 ಖರ್ಚು ಮಾಡೋಕ್ಕೇ ಆಗ್ತಾಯಿರಲಿಲ್ಲ. ಯಾಕಂದ್ರೆ ನಮ್ಗೆ ₹1 ನೋಡೇ ಇರಲಿಲ್ಲ ಬಿಡಿ ಆ ಟೈಮಲ್ಲಿ. ಈಗಿನ ಟೈಮ್ ಬೇರೆ, ಆಗಿನ ಟೈಮ್ ಬೇರೆ. ಸೊ ಏನಂದರೆ ಗೌರ್ಮೆಂಟ್ ಸ್ಕೂಲು ಈಗಿನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂತಂದರೆ ಅದು ಒಂಥರ, ಇವನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾನ ಅಂತಾರೆ. ಬಟ್ ನಾವು ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ. ನಾನು ಓದ್ಬೇಕಾದ್ರೆ 1 to 5th ಅಷ್ಟೇ ಇದ್ದಿದ್ದಿಲ್ಲಿ. ಇವಾಗ 1 to 7th ಇದೆ ನಮ್ಮೂರಲ್ಲಿ. 8th ಲಾಸ್ಟ್. ಅದಾದಮೇಲೆ ಮತ್ತೆ ಬೇರೆ ಊರಿಗೆ ಹೋಗಿ ಓದಬೇಕು. ನಾವು 5th ಆದಮೇಲೆ ಬೇರೆ ಊರಿಗೆ ಓದಿದ್ದು. ಸೊ ನಾನು ಓದಬೇಕಾದ್ರೆ ಇಷ್ಟೊಂದು ನೀಟಾಗಿ ಸಖತ್ತಾಗಿರಲಿಲ್ಲ. ಇರೋದು 4-5 ರೂಮ್ ಅಷ್ಟೇ ಇದ್ದಿದ್ದು. ಸ್ಟ್ರೆಂತ್ ಮಾತ್ರ ತುಂಬ ಇತ್ತು. ಈಗ ಸ್ಟ್ರೆಂತ್ ಇಲ್ಲ. ಏನು ಮಾಡೋದು, ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಯಾಕಂದರೆ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಮು, ಆ ಮೀಡಿಯಮ್ಮು, ಈ ಮೀಡಿಯಮ್ಮು, ಸೆಂಟ್ರಲ್ಲು, CBS ಏನೇನೋ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾಯಿಲ್ಲ, ಬಟ್ ನಮ್ಮ ಸ್ಕೂಲ್ ಬಗ್ಗೆ ಮಾತಾಡ್ತಾಯಿದ್ದೀವಿ. ಹೇಗಿದೆ ನಮ್ಮ ಸ್ಕೂಲು? ಈ ಸ್ಕೂಲ್ಗೆ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು. ಊರ ಕಡೆಗೆ 7 ತಿಂದಿರೋದು ಮಾತ್ರ ನಾನು ಮೊದಲು ಸರಿಯಾಗಿ ತಿಂದಿದ್ದೀನಿ. ಹೆಂಗೆ ಅಂತಂದರೆ ಅವಾಗೆಲ್ಲ ಜಾಸ್ತಿ ಸ್ಕೂಲ್ಗೆ ಯಾರೂ ಹೋಗ್ತಾ ಇರಲಿಲ್ಲ. ಎಲ್ಲರೂ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋದ್ರೆ ಸಾಕು, ಏನೋ ಸ್ವಲ್ಪ ಬರ್ತಾರೆ. ಇಲ್ಲಾಂದರೆ ಇವ್ರ ಹೊಲ ಹೋಗೋದು, ಅಲ್ಲಿ ಏನೋ ತಿನ್ನೋದು, ಏನೋ ಹೊಲದಾಗ ಹೋಗ್ಬಿಟ್ಟು ಆ ಹಣ್ಣು ಈ ಹಣ್ಣು ಕಿತ್ಕೊಂಡು ತಿನ್ನೋದು, ಇದೆಲ್ಲ ತುಂಬ ಆಗ್ತೈತಿ. ಇಲ್ಲಾಂದರೆ ಯಾವುದೋ ಬಾವಿಗೆ ಹೋಗೋದು, ಸ್ವಿಮ್ಮಿಂಗ್ ಮಾಡೋದು, ಏನೋ ಮಾಡೋದು, ಆ ಥರ ಎಲ್ಲ ತುಂಬ ಇತ್ತು. ಸೊ ನಾನು ಒಂದಿನ ಪಂಚ್ ಮಾಡಿದ್ದೆ, ಹೋಗಿರಲಿಲ್ಲ ಸ್ಕೂಲಿಗೆ, ಬಂಕ್ ಮಾಡಿದ್ದೆ. ಆವಾಗ ಹೆಂಗೆ ಬಿದ್ದಿತ್ತು ಅಂದರೆ ಏಟು ಅದು. ಮತ್ತು ಮನೇಲಿ ಹೇಳಿದ್ರೆ ಇನ್ನೂ ಏಟು ಆಗುತ್ತಾರೆ. ಸೊ ಮನೇಲಿ ಹೇಳಿರಲಿಲ್ಲ. ನೆಕ್ಸ್ಟ್ ಡೇ ನಮ್ಮ ಅಪ್ಪಾಜಿ ಎಲ್ಲೋ ಸಿಕ್ಕರು ಅಂತ ಹೆಡ್ ಮಾಸ್ಟ್ರ್ ಹೇಳಿ ಮತ್ತೆ ನಮ್ಮ ಅಪ್ಪಾಜಿ ಹೇಳ್ಕೊಂಬಂದು ಮತ್ತೆ ಹೊಡೆಸಿದ್ರು. ಸೊ ಇದು ನಂದು ಈ ಊರಲ್ಲಿ ಫಸ್ಟ್ ಮೆಮರಿ. ಯಾಕಂದರೆ ನಂದು 1 to 5th ಇಲ್ಲೇ ಓದಿರೋದು. ಸೊ ಅದಾದಮೇಲೆ ಮತ್ತೆ ಬೇರೆ ಕಡೆ ಹೋದ್ವಿ. ಸೊ ಈ ಊರು ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ಎಲ್ಲರಿಗೂ ಅವ್ರವ್ರ ಸ್ಪೆಷಲೇ ಬಿಡಿ. ಹಂಗೆ ನನಗೂ ಕೂಡ ನಮ್ಮೂರು ಸ್ಪೆಷಲ್ಲೇ. ನಮ್ಮೂರಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ಕರ್ಕೊಂಡು ಹೋಗ್ತೀನಿ ನೋಡಿ. ಇವಾಗ
ಬನ್ನಿ. ಗ್ರೀನರಿ ತೋರ್ಸೋಕೆ ಕರ್ಕೊಂಡು ಹೋಗಿಲ್ಲ ನಿಮ್ಗೆ, ಸ್ಪೆಷಲ್ ಪ್ಲೇಸ್ ನಮ್ಮೂರು. ಇದರಿಂದ ನಾವೆಲ್ಲರೂ, ನಾವಂದರೆ ನಮ್ಮ ಊರಲ್ಲಿ ಇರೋರೆಲ್ಲರೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಕಾರಣ ನಮಗಿದು ಕೆರೆ. ತುಂಬ ವಿಶಾಲವಾಗಿದೆ. ಎಷ್ಟು ವಿಶಾಲವಾಗಿದೆ ಅಂತಂದೇಳಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಯಾವಾಗಲೂ ಇದೇ ಥರ ನೀರು ಹೋಗ್ತಾ ಇರತ್ತೆ. ನಮ್ಮೂರಿಗೆ ಅಲ್ಲದೇ ಸುತ್ತಮುತ್ತ ಹಳ್ಳಿಗೆಲ್ಲ ನಮ್ಮೂರಿಂದನೇ ನೀರು ಹೋಗುತ್ತೆ. ಏನು ಅಂತಂದರೆ ನಮಗೆ ಒಂದು ಟೈಮಲ್ಲಿ ಕುಡಿಯೋಕ್ಕೂ ನೀರು ಇರ್ತಿರಲಿಲ್ಲ. ಸೊ ಇವಾಗ ಇಷ್ಟೆಲ್ಲ ಇದಾಗ್ತದೆ ಅಂತಂದರೆ ಕಾರಣ ಯಾರೋ ಒಬ್ಬರು ಅವ್ರು ಚೆನ್ನಾಗಿರಲಿ ಅಷ್ಟೇ. ಸೊ ಬರೀ ನೀರಿಂದ ಅಷ್ಟೇ ಚೆನ್ನಾಗಿದ್ದೀವಿ ಅಂತಲ್ಲ, ಆ ನೀರಿಂದ ನಮಗೆ ಗದ್ದೆಗಳಿಗೆಲ್ಲ ನೀರಾಯಿತು, ನಮ್ಮ ತೋಟಕ್ಕೆಲ್ಲ ನೀರಾಯಿತು, ಮತ್ತು ಅದರಿಂದ ನಮ್ಮ ಜೀವನ ಎಲ್ಲ ಉದ್ಧಾರ ಆಯಿತು. ಸೊ ಹಾಗೆ ಬರೀ ನಮಗೆ ಅಂದರೆ ನಮ್ಮ ಊರಲ್ಲಿರೋರಿಗೆ ಅಷ್ಟೇ ಅಲ್ಲ, ಪಕ್ಕದೂರಿಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಒಪ್ಕೋಬೇಕು ಏನಿದೆ ಏನಿಲ್ಲ ಅಂತ ಅನ್ನೋದು. ಸೊ ಇದು ಹೆಂಗಂತಂದರೆ ಒಂದು ಹೆಚ್ಚು ಕಡಿಮೆ ಒಂದು 100-200 ಎಕರೆ ಇರ್ಬೋದೇನೋ. ಸೊ ಅಷ್ಟು ವಿಶಾಲವಾಗಿದೆ ಇದು. ನಮ್ಮ ಡ್ಯಾಮಿಂದ ನೀರು ಅಲ್ಲಿಂದ ಕಾಲುವೆ ಮಾಡಿಕೊಂಡು ನಮ್ಮ ಕೆರೆಗೆ ಬಂದು, ಕೆರೆಯಿಂದ ನಾವು ನಮ್ಮ ಇದಕ್ಕೆಲ್ಲ ಗದ್ದೆಗಳಿಗೆಲ್ಲ ಇದು ಮಾಡ್ಕೊಳ್ತೀವಿ. ಬಟ್ ಇದು ವರ್ಷ ಪೂರ್ತಿ ನೀರಿರುತ್ತೆ, ವರ್ಷ ಪೂರ್ತಿ ನಮ್ಮ ರೈತರಿಗೆಲ್ಲ ಇದು ಮಾಡುತ್ತೆ. ಬಟ್ ಇವಾಗ ರೈತರಿಗೆ ಏನು ಮಾಡಿದ್ರೂ ಅವ್ರ ಬೆಳೆ, ಅವ್ರು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾಯಿಲ್ಲ. ಸೊ ಯಾಕೆ ಅಂತಂದರೆ ಗೊತ್ತಲ್ಲ ಮೇಲ್ಗಡೆ ಹೆಂಗಿರುತ್ತೆ ಏನಿರುತ್ತೆ ಅಂತಂದೇಳಿ. ಸೊ ಅದಕ್ಕೆ ಎಷ್ಟು ಜನ ಫೈಟ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ನಮ್ಮ ಯಂಗ್ ಏಜ್ ಹುಡುಗರು ಅಷ್ಟೇ ಎಷ್ಟು ಜನ ಫೈಟ್ ಮಾಡ್ತಿದ್ದಾರೆ, ಎಷ್ಟು ಜನ ಅಲ್ಲೇ ಹೊಲ್ದಾಗ ಕೆಲಸ ಮಾಡ್ತಾರೆ, ಅವ್ರಿಗೆ ಹೆಣ್ಣು ಕೊಡ್ತಾಯಿಲ್ಲ, ಏನು ಮಾಡೋಣ. ಸೊ ಇದು ಇಲ್ಲಿಂದ ನಾವು ನಮ್ಮ ಗದ್ದೆಗಳಿಗೆ ಹೋಗೋಕ್ಕೆ ಕಾಲುವೆ ಮಾಡ್ಕೊಂಡಿರೋದು. ಅಲ್ಲಿ ಮುಂದೆ ಹೋಗ್ತಾ ಡಿವೈಡ್ ಆಗ್ತಾ ಯಾರ್ಯಾರು ಗದ್ದೆಗಳಿಗೆಲ್ಲ ಫುಲ್ಲು ಬರುತ್ತೆ. ಸೊ ಗದ್ದೆ ಕೆಲಸ ಮಾಡೋರು ನಮ್ಮೂರಲ್ಲಿ ತುಂಬ ಯಂಗ್ ಹುಡುಗರು ತುಂಬ ಜನ ಇದ್ದಾರೆ. ಬರೀ ಏಜ್ ಆದಾರ ಅಷ್ಟೇ ಅಂತಲ್ಲ, ಯಾಕಂದರೆ ಈಗಿನ ಜನ್ರೇಷನಲ್ಲಿ ಗದ್ದೆ ಕೆಲಸ ಮಾಡಲ್ಲ ಅಂತಂದೇಳಿ ತುಂಬ ಜನ ಹೇಳ್ತಾರೆ. ಬಟ್ ನನ್ನ ಫ್ರೆಂಡ್ಸೇ ತುಂಬ ಜನ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಫ್ರೆಂಡ್ಸೇ ರೈತರು ತುಂಬ ಜನ ಇದ್ದಾರೆ. ಸೊ ಅದು ಇರೋದಕ್ಕೇ ನಾವು ಇವತ್ತು ಹೊಟ್ಟೆಪಾಡು ನಾವು ಊಟ ಮಾಡ್ತಾಯಿದ್ದೀವಿ. ಹೇಳಿದ್ನಲ್ಲ ನಮ್ಮೂರಿಗೆ 2 ಬಸ್ ಅಂತ, ಅಲ್ಲೊಂದು ಹೋಯ್ತು ನೋಡಿದ್ರೆ ಅದೇ ನಮ್ಮೂರು ಬಸ್. ಇವಾಗ ಏನು ಬಸ್ ನೆಸೆಸಿಟಿ ಇಲ್ಲ, ಯಾಕಂದರೆ ಎಲ್ಲರ ಮನೆಗೂ ಗಾಡಿಗಳಿದ್ದಾವೆ. ನೋಡಿ ನಮ್ಮ ಕೆರೆ ಹೇಗಿದೆ, ಆಸಮಾಗಿದೆ ಅಲ್ಲ. ಈ ನಿಜ ಒಂಥರ ನೋಡಿದ್ರೆ ರೈತರ ಲೈಫೇ ಬೆಸ್ಟ್. ಹಳ್ಳಿಲಿರೋದು ಒಂಥರ ಹೆಂಗಂದರೆ ಯಾರು ಹೆಂಗೆ ಬೇಕಂಗೆ ನೋಡಿ ರಾಜಾರೋಷವಾಗಿ ಹೆಂಗೆ ಬರ್ತಾರೆ, ರಾಜಾರೋಷವಾಗಿದ್ದಾರೆ. 2 ನಿಮಿಷ ಆಫೀಸಿಗೆ ಲೇಟ್ ಆದರೆ ಸಾಕು, ಯಾಕೆ ಏನು 108 ಕ್ವಶನು, ಅದಾಯಿತು ಇದಾಯಿತು, ಅದು ಕಳಿಸಿಲ್ಲ ಇದು ಕಳಿಸಿಲ್ಲ, ಹಂಗೆ ಹಿಂಗೆ ಏನೆಲ್ಲ ತಲೆ ತಿಂದ್ಬಿಡ್ತಾರೆ. ಬಟ್ ಇಷ್ಟ ಬಂದಾಗ ಹೋಗು, ಇಷ್ಟ ಬಂದಾಗ ಬಾ, ಇಷ್ಟ ಬಂದಿದ್ದು ಮಾಡು. ನೋಡಿ ಅದು ಒಂದು ಇದ್ರದ್ದು ರಾಜ್ಕುಮಾರ್ ಒಂದು ಸಾಂಗ್ ಐತಲ್ಲ, ಎಮ್ಮೆ ನಿನಗೆ ಸಾಟಿ ಯಾರು ಅಂತೇಳಿ, ಹಾಗೆ ಒಬ್ಬರು ಕುರಿ ಒಬ್ಬರು ಎಮ್ಮೆ ಅಂತ ಹೊರಟುಬಿಡ್ತಾರೆ. ಇನ್ನೊಂದೇನೆಂದರೆ ನಮ್ಮ ಕಲ್ಚರು, ಹಳ್ಳೀಲಿರೋ ಕಲ್ಚರು ಮತ್ತು ಸಿಟಿಲಿರೋ ಕಲ್ಚರ್ ನೋಡಿ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತಂದರೆ, ಹಳ್ಳೀಲಿ ಸ್ವಲ್ಪ ಮಾನ ಮರ್ಯಾದೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಸಿಟಿಲ್ಲ, ಓಹೋ ಅವೆಲ್ಲ ಏನು ಇಲ್ಲೇ ಇಲ್ಲ. ಏನಂತಾರೆ ಈ ಸಿಟಿಲಿ ಅಂದರೆ ಇಲ್ಲಿ ಯಾರು ನೋಡ್ತಾರೆ ಅದಷ್ಟೇ. ಇಲ್ಲಿ ನಾವು ಮಾಡಿದ ಊರಿಗೆ ಗೊತ್ತಾಗುತ್ತಾ ಅಂತ ಅಂದ್ಕೊಂಡು ಎಲ್ಲರೂ ಜೀವನ ಮಾಡಿಬಿಡ್ತಾರೆ. ಬಟ್ ಅದೆಲ್ಲ ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟಾಗಿದ್ದರೆ ಬೇರೆ ಎಲ್ಲ ಇದು ಅಂದ್ಕೊಳ್ರಿ, ಯಾರೂ ಏನಿಲ್ಲ, ಎಲ್ಲರಾದ್ರೂ ಗಾಡಿ ಹೋಗು, ಹೊಲಕ್ಕೆ ಹೋಗು, ಬಾ, ಹೊಲ್ದಾಗ ಏನಾದ್ರು ಕೆಲಸ ಮಾಡಿಸು, ಮತ್ತೆ ಬಾ ಮನೆಗೆ ಆರಾಮಾಗಿ. ಸಂಜೆ ಆದ್ರೆ ಸಾಕು, ಕಟ್ಟಿ ಹತ್ರ ಕೂತ್ಕೊಂಡು 4 ಜನ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮುಗ್ದೋಯ್ತು. ನೋಡಿ ಹಿಂಗೆ ಹೆಣ್ಮಕ್ಳು ಸಹಿತ 300-400 ರೂಪಾಯಿ ದುಡಿತಾರೆ ಅಲ್ಲಿ. ಆ 300-400 ರೂಪಾಯಿ ಅಂದರೆ ನೆಮ್ಮದಿಯಾಗಿರ್ತಾರೆ. ಸೊ ಅದೇ ಇಂಪಾರ್ಟೆಂಟ್ ಅಲ್ಲ. ನೀವು ಕೋಟಿ ಕೊಟ್ಟರು ನೆಮ್ಮದಿ ಒಂದು ಸಿಗೋಲ್ಲ. ಸೊ ಆ ನೆಮ್ಮದಿ ಸಿಗಬೇಕು ಅಂದರೆ ಹಳ್ಳಿಲೇ ಸಿಗೋದು. ನೀವು ಸಿಟಿಲಿ ಏನೇ ಮಾಡಿ ಅದಕ್ಕೆ ನೆಮ್ಮದಿ ಅಂತೂ ಸಿಗೋ ಚಾನ್ಸೇ ಇಲ್ಲ. ಯಾಕಂದರೆ ಆ ಒಂದೇ ಒಂದು ಅಡಿ ಜಾಗಕ್ಕೂ ಕೋಲೆಗಳು, ಮರ್ಡರು ಏನೇನೋ ಆಗೋಗ್ತವೆ. ಸೊ ಅಲ್ಲಿ ಸಿಗೋಕ್ಕೆ ಚಾನ್ಸ್ ಇಲ್ಲ. ಹಳ್ಳೀಲಿ ಎಕರೆ ಗಟ್ಟಲೆ ಬಿಟ್ಟು ಕೊಡ್ತಾರೆ.
ಸ್ಕೂಲಿಗೆಲ್ಲ ದಾನ ಮಾಡಿರೋ ಜಾಗಗಳೇ ಅದೆಲ್ಲ. ಇದು ಮತ್ತು ಕೆರೆಗೂ ಅಷ್ಟೇ, ಹಂಗೆ ರೈತರು ಕೊಟ್ಟಿರೋ ಜಾಗನೇ ಇದೆಲ್ಲ. ಸೊ ಅದಕ್ಕೆ ಬೆಸ್ಟ್ ಇಸ್ ಹಳ್ಳಿ. ನಮ್ಮ ಊರಲ್ಲಿ ಒಂದು ಅಜ್ಜಿ ಇದು ಮಾಡುತ್ತೆ, ಬಜ್ಜಿ ಹಾಕುತ್ತೆ. ನಾನು ಪ್ರತಿ ಸಾರಿ ಊರಿಗೆ ಹೋದಾಗ ತಿಂತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ತೋರಿಸ್ತೀನಿ. ಇದು ತುಂಬ ಲೆಂತ್ ಆಗಿಬಿಡುತ್ತೆ ಬ್ಲಾಗು. ಸೊ ಅದಕ್ಕೆ ಇದನ್ನು ಸ್ಪ್ಲಿಟ್ ಮಾಡಿ ಎರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲಾಗ್ನ. ಸೊ ಆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಕಂಪ್ಲೀಟಾಗಿ ನಮ್ಮ ಊರದ್ದು ಒಳಗಡೆ ಏನೇನಿದೆ ಏನೇನು, ಇದು ಜಸ್ಟ್ ನಿಮ್ಗೆ ಏನಾಗಿತ್ತು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಹೆಂಗೆ ಅಂತೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸರಿ ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದರು, ಅಂದರೆ ಬೇರೆ ಫ್ರೆಂಡ್ ಮದುವೆಗೆ. ಅಲ್ಲಿಂದ ಊರಿಗೆ ಕರ್ಕೊಂಡು ಹೋಗಿದ್ದೆ. ಅವತ್ತು ಬಜ್ಜಿ ಮತ್ತು ಅಂದರೆ ಬಿಸಿಲು ಜಾಸ್ತಿ ಇತ್ತು ಆವಾಗ. ಸೊ ಅದಕ್ಕೆ ಏನು ಮಾಡಿದ್ದೆ, ಮಜ್ಜಿಗೆ ಅಂದರೆ ನಮ್ಮ ದೊಡ್ಡಮ್ಮರ ಇದರಲ್ಲಿ ಎಮ್ಮೆ ಎಲ್ಲ ಇದ್ವು. ಸೊ ಮಜ್ಜಿಗೆ ಮಾಡಿಸಿದ್ದೆ, ಮಜ್ಜಿಗೆ ಮತ್ತು ಬಜ್ಜಿ ಮಾತ್ರ ಭಾರಿ ಇತ್ತು ಮಾತ್ರ. ಹಂಗೆ ನಾನು ಅವಾಗೇ ಫಸ್ಟ್ ತಿಂದಿದ್ದು, ಯಾಕಂದರೆ ನಾನು ಜಾಸ್ತಿ ಇರ್ತಿರ್ಲಿಲ್ಲ, ನಮ್ಮ ಅಪ್ಪಾಜಿ ತಂದು ಕೊಡ್ತಿದ್ರು. ಬಟ್ ಬೆಸ್ಟ್ ಮಾತ್ರ, ಚಿಕ್ಕದೈತೆ. ನೀವು ಅದು ಅಂದ್ಕೊಂಡು ಅದು ನೋಡಿದ್ರೆ ನೀವು ತಿನ್ನಲ್ಲ, ಅಷ್ಟು ಇರೋದು. ಬಟ್ ಟೇಸ್ಟ್ ಮಾತ್ರ ಬೆಂಕಿ. ಸೊ ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದಿನ. ನಮ್ಮೂರದ್ದು ತುಂಬ ವಿಶೇಷತೆ ಇದೆ. ವಿಶೇಷತೆ ಅಂತಂದರೆ ಏನು ಎಲ್ಲೂ ಇಲ್ಲದೇ ಇರೋದೇನಿಲ್ಲ. ಏನು ಅಂತಂದರೆ ನಮ್ಮ ಡಿಸ್ಟಿಕ್ಕಲ್ಲೇ ನಮ್ಮೂರು ಹೈಯೆಸ್ಟ್ ಕಬ್ಬು ಬೆಳೆಯೋದು ಅಂದರೆ. ಬಟ್ ರೈತರು ಇನ್ನೂ ಡೆವಲಪ್ ಆಗಿಲ್ಲ. ಯಾಕೆ ಅಂತಂದರೆ ಮೇನ್ ರೀಸನ್ ನಮ್ಮಲ್ಲಿ ನೀರು ಚೆನ್ನಾಗಿದೆ, ಅದಕ್ಕೋಸ್ಕರ. ಇಲ್ಲ ರೈತರೇನು ಬೆಳೆದಿದ್ದಾರೆ ಅಥವಾ ನಮ್ಮೂರಿಗೇನೋ ಸಿಕ್ಕಿದೆ ಅಂತ ಅನ್ನೋದಕ್ಕೆ ಏನೂ ಇಲ್ಲ. ಬೆಳಿತೀವಿ ನಾವು, ಒಂದು ವೇಳೆ ಬೆಳೆದಿರೋ ದುಡ್ಡು ಅಕೌಂಟಿಗೆ ಬರುತ್ತಲ್ಲ, ಆ ಅಕೌಂಟಿಗೆ ದುಡ್ಡು ಡ್ರಾ ಮಾಡೋಕ್ಕೆ ನಾವು ಬೇರೆ ಕಡೆಗೆ ಹೋಗ್ತೀವಿ. ಸುತ್ತಮುತ್ತ ಹಳ್ಳಿಲಿ ಹೋದರೆ ನಮ್ಮೂರವ್ರು ಇರ್ತಾರೆ, ಬಟ್ ನಮ್ಮೂರಿಗೆ ಒಂದು ಕರೆಕ್ಟಾಗಿ ಬ್ಯಾಂಕ್ ಇಲ್ಲ, ನಮ್ಮೂರಿಗೆ ಏನೂ ಇಲ್ಲ. ಬಟ್ ಆದರೂ ನಾವು ನಮ್ಮೂರೇ ಗ್ರೇಟ್. ಸೊ ಮುಂದಿನ ದಿನದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನಂದರೆ ನಮ್ಮೂರಲ್ಲಿ ಏನಾಗುತ್ತೆ, ಈಗ ಹೊಲಗಳಿಗೆ ತುಂಬ ಡಿಮ್ಯಾಂಡು. ಸೊ ಈಗ ಯಾವುದೋ ಒಂದು ಬಂತು ಅಂತಂದರೆ ಅದಕ್ಕೆ ಜಾಗ ಸಿಗಲ್ಲ, ದೊಡ್ಡ ಮನ್ಸು ಯಾರೂ ಮಾಡಲ್ಲ. ಸೊ ಮುಂದಿನ ದಿನದಲ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನು ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ಈ ಒಳಗಡೆದೆಲ್ಲ ಫುಲ್ಲು ಡಿಟೇಲಾಗಿ ತೋರಿಸ್ತೀನಿ. ನಮ್ಮೂರಲ್ಲಿ ದೇವಸ್ಥಾನ ಇರ್ಬೋದು, ಮತ್ತು ನಮಗೆ ಕಬ್ಬು ಬೆಳೆದ್ವಿ ಅಂತಂದರೆ ಆ ಕಬ್ಬನ್ನು ಪೂಜೆ ಮಾಡ್ತೀವಿ, ಅಂದರೆ ಫಸ್ಟ್ ದೇವ್ರಿಗೆ ಅರ್ಪಣೆ ಮಾಡೋ ಥರ ಮಾಡ್ತೀವಿ. ಅದು ಆಯಿತು. ನಮ್ಮ ಕಲ್ಚರ್ ಏನೇನಿದೆ ಅದೆಲ್ಲ ನೀಟಾಗಿ ಒಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ನಮ್ಮೂರಲ್ಲಿ ಎಲ್ಲ ಊರಲ್ಲಿರಲ್ಲ, ತುಂಬ ಕಡಿಮೆ ಊರಲ್ಲಿರುತ್ತೆ. 2 ಹನುಮಪ್ಪ ಇರುತ್ತೆ. ಹನುಮಪ್ಪನ ದೇವರು ನಮ್ಮ ಕಡೆ ಆಂಜನೇಯ ಅಂತಿರೋಲ್ಲ, ಆಂಜನೇಯ ದೇವರು 2 ಇರುತ್ತೆ. ನಮ್ಮೂರಲ್ಲಿ ಸಹಿತ 2 ಇದೆ. ಒಂದು ಆದಿ ಹನುಮಪ್ಪ ಅಂತ, ಇನ್ನೊಂದು ಊರಲ್ಲಿ ಹನುಮಪ್ಪ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ನಾನು ನಮ್ಮೂರು ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಕೆರೆ ಒಂದು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಅವೆರಡೂ ಮಾಡಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಫುಲ್ ಡಿಟೇಲಾಗಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ, ಲೈಕ್ ಮಾಡೋದು ಮಿಸ್ ಮಾಡಬೇಡಿ, ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ. ಅಲ್ಲಿವರೆಗೂ ನೀವು ಹುಷಾರಾಗಿರಿ. ಟೇಕ್ ಕೇರ್. ನೀವು ನಿಮ್ಮ ಹಳ್ಳಿನ ತುಂಬ ಇಷ್ಟಪಡಿ. ಯಾಕಂದರೆ ನಾವು ಸಿಟಿಗೆ ಬಂದ ತಕ್ಷಣ ಹಳ್ಳಿನ ಮರಿಬೇಡಿ. ಹಳ್ಳಿ ಅಂದರೆ ಅದಕ್ಕೊಂದು ಬೇರೆಯೇ, ದಿಲ್ಲಿವರೆಗೂ ಹಳ್ಳಿನೇ ಇದು ಬರುತ್ತೆ. ಸೊ ಮತ್ತೆ ಮುಂದಿನ ಬ್ಲಾಗಿಗೆ ಸೇರೋಣ. ಅಲ್ಲಿವರೆಗೂ ಬಾಯ್.